ಇವತ್ತಿನ ವಿಡಿಯೋದಲ್ಲಿ ನಮಗೆ ಆಪತ್ಕಾಲ ಬಂದಾಗ ಅದಕ್ಕೆ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಮನುಷ್ಯ ಅಂದಮೇಲೆ ಆಪತ್ಗಳು ಬಂದೇ ಬರ್ತಾನೆ ಇರುತ್ತೆ. ಅದನ್ನು ನಾವು ಯಾವ ಥರ ಪರಿಹಾರ ಮಾಡ್ಕೋಬೇಕು, ಯಾವ ಥರ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆಪತ್ತು ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಮಗೆ ಯಾವುದೇ ಒಂದು ಆಪತ್ತಿರಲಿ, ಹಣಕಾಸಿನ ತೊಂದರೆ, ಉದ್ಯೋಗದ ತೊಂದರೆ, ಆಮೇಲೆ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಏನೇ ಒಂದು ಆಪತ್ತುಗಳು ಬಂದರೂ ನಾವು ಈ ಒಂದು ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಆಪತ್ತೆಲ್ಲ ಪರಿಹಾರ ಆಗುತ್ತೆ. ನಾವೇನಾದರೂ ಕೇಳಬೇಕು, ಬೇಡ್ಕೋಬೇಕು ಅಂತ ಅಂದರೆ ಡೈರೆಕ್ಟಾಗಿ ನಾವು ಭಗವಂತನಲ್ಲಿ ಹೇಳೋದಕ್ಕಾಗೋದಿಲ್ಲ. ಆ ಯೋಗ್ಯತೆ ನಮ್ಮಲ್ಲೂ ಇಲ್ಲ. ಹಂಗಾಗಿ ನಾವು ಮೊದಲು ಗುರುಗಳ ಮುಖೇನನೇ ಭಗವಂತನನ್ನು ಮುಟ್ಟಬೇಕು, ಗುರುಗಳ ಮುಖೇನನೇ ನಾವು ತಲುಪಬೇಕು. ಹೇಗೆ ಅಂತ ಅಂದರೆ ಗುರು ಪ್ರಾರ್ಥನೆಯಿಂದ ನಮಗೆ ಎಲ್ಲ ಆಪತ್ತುಗಳು ಪರಿಹಾರ ಆಗುತ್ತೆ. ನಮಗೆ ಏನೇ ತೊಂದರೆ ಬಂದ್ರೂ ಗುರುಗಳ ಪ್ರಾರ್ಥನೆಯನ್ನು ಮಾಡಬೇಕು. ಗುರುಗಳನ್ನು ಪ್ರಾರ್ಥನೆ ಮಾಡೋದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ನಮ್ಮ ಕುಲ ಗುರುಗಳ ಪ್ರಾರ್ಥನೆಯನ್ನು ನಾವು ಮಾಡೇ ತಿರ್ಬೇಕು. ಅಷ್ಟು ಒಂದು ಶಕ್ತಿ ಇರುತ್ತೆ ಗುರುಗಳಲ್ಲಿ. ಯಾವಾಗ್ಲೂ ನಾವು ಗುರುಗಳ ಮುಖೇನನೇ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಗುರುಗಳ ಆಶೀರ್ವಾದ ನಮಗೆ ಬೇಕೇ ಬೇಕು. ನಾವೇನಾದರೂ ಸಾಧಿಸ್ತೀವಿ ಅಂತ ಅಂದರೆ ಅದು ಗುರುಗಳಿಂದನೇ. ನಮ್ಮ ಗುರುಗಳನ್ನು ನಾವು ಯಾವತ್ತೂ ಕೂಡ ಬಿಡಬಾರ್ದು. ದೇವರಲ್ಲಿ ನಾವು ಬೇಡ್ಕೋಬೇಕು, ಆವಾಗಲೇ ಎಲ್ಲ ಕಾರ್ಯಗಳು ಆಗುತ್ತೆ. ಎಂಥದ್ದೇ ಒಂದು ಆಪತ್ತು ಬಂದ್ರೂ ನಾವು ಗುರು ಮುಖೇನನೇ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಗುರುಗಳು ಅಂತರಾಮಿ ಆದಂತಹ ಭಗವಂತ ಅಂತಾನೆ ಹೇಳ್ಬೋದು. ನಾವು ಭಗವಂತನನ್ನ ನಾವು ಪ್ರಾರ್ಥಿಸ್ಬೇಕು. ಅದು ಯಾವ ಪ್ರಾರ್ಥನೆ ಅಂತ ಹೇಳ್ತಾ ಇದ್ದೀನಿ ಇವಾಗ. ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಗೆ, ಅಂದವಾಗಿ ಪಿಡಿದುಕೊಂಡು ದಿವಾರಾತ್ರಿಯಲ್ಲಿ ಬಂದು ಬದಿಯಲ್ಲಿ ನಿತ್ಯ ಬಾರಸನಾಗಿ ಹಿಂದೂ ಮುಂದೆ ಉಪದ್ರವವಾಗದಂತೆ ಇಂದಿರೇ ರಮಣ ಕಾಯುತ್ತಲಿರೆ. ಯನಗಾವ ಬಂಧಕಗಳು ಇಲ್ಲ, ಧನ್ಯ ಧನ್ಯ ಕಂದಪ್ಪನಯ್ಯ, ಸಿರಿ ವಿಜಯ ವಿಠಲರೆಯ ದೇವ, ಆಪತ್ತು ಬರಲಿಯ ನೋಡ. ಇದು ನೀವು ಈ ರೀತಿ ಹೇಳ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ ಮತ್ತು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ನಿಮ್ಮ ಕುಲ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಗುರುಗಳ ಅಂತರ್ಯಾಮಿ ಆದಂತಹ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ಪ್ರಾರ್ಥನೆಯನ್ನು ದಿನಾಗ್ಲೂ ಮಾಡ್ಕೊಳ್ಳಿ. ಇದು ತುಂಬಾನೇ ಶಕ್ತಿಯುತವಾದಂತಹ ಒಂದು ಸ್ತೋತ್ರ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಆಪತ್ತಿದ್ರೂ ನಮಗೆ ನಮ್ಮ ಹತ್ರ ಸುಳಿಯೋದಿಲ್ಲ. ಆಪತ್ತು ಬಂದ್ರೂ ಪರಿಹಾರ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಪ್ರಾರ್ಥನೆಯಿಂದ. ಎಲ್ಲರೂ ಇದನ್ನ ಪ್ರತಿದಿನ ಹೇಳ್ಕೊಳ್ಳಿ. ಈ ಸ್ತೋತ್ರಗಳನ್ನ ಪ್ರತ್ಯೇಕವಾಗಿ ಕೂಡ ಕೊಟ್ಟಿದ್ದೀನಿ. ದಿನಾಗ್ಲೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅನ್ನೋದೊಂದೇ ಆಸೆ, ಇನ್ನೇನು ಇಲ್ಲ ನನಗೆ. ಭಗವಂತನನ್ನ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಕಡಿಮೆನೆ ಅಂತಾನೆ ಹೇಳ್ಬೋದು. ಇದರಿಂದ ನಿಮಗೆ ಯಾರಿಗಾದ್ರೂ ಒಂದು ಉಪಯೋಗ ಆಗಲಿ ಅನ್ನೋದೊಂದೇ ಆಸೆ ನನಗೆ. ಹಂಗಾಗಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ಕೋಬೇಕಾಗತ್ತೆ. ಕಲಿಯುಗದಲ್ಲಿ ಬೇರೆ ಏನೂ ಸಾಧನೆ ಇಲ್ಲ. ಯಾವ ರೀತಿನೂ ನಾವು ಕಲಿಯುಗದಲ್ಲಿ ಭಗವಂತನನ್ನ ತೃಪ್ತಿ ಪಡಿಸೋದಿಕ್ಕಂತೂ ಆಗೋದೇ ಇಲ್ಲ. ನಮ್ಗೇನು ಸಾಧನೆ ಮಾಡೋದಕ್ಕೆ ಬೇರೆ ಯಾವುದೂ ಇಲ್ಲ. ಭಗವಂತನ ನಾಮ ಸಂಕೀರ್ತನೆ ಒಂದೇನೆ ನಮಗೆ ಮೋಕ್ಷಕ್ಕೆ ಹಾದಿ ಆಗುತ್ತೆ. ಹಂಗಾಗಿ ಕಲಿಯುಗದಲ್ಲಿ ಆದಷ್ಟು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇರಬೇಕು. ಇದೇ ನಮಗೆ ಒಂದು ಮೋಕ್ಷಕ್ಕೆ ಹಾದಿ ಅಂತ ತಿಳ್ಕೊಬೇಕು. ಹಂಗಾಗಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಒಂದು ಸ್ತೋತ್ರವನ್ನು ನೀವು ಕೂಡ ಉಪಯೋಗ ಮಾಡ್ಕೊಳ್ಳಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.